ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡ್ರಿ. ಅಂತೇಳಿ ಇವತ್ತೇನು ನಮ್ಮ ರವೀಂದ್ರ ಕಲಬುರ್ಗಿ ಅವರು ಮನವಿಯನ್ನು ಮಾಡಿದ್ರು. ಆದ ಕಾರಣ ನಾನು ಕೂಡ ಇವತ್ತು ನೇಕಾರರ ಸಮುದಾಯದ ಜೊತೆಗೆ ನಮ್ಮ ಇಳಕಲ್ನಲ್ಲಿ ಅತ್ಯಂತ ಹೆಚ್ಚಿನ ಒಡನಾಟವನ್ನು ಇಟ್ಟುಕೊಂಡಂಥವ್ರು. ಯಾಕಂದ್ರೆ ನಮ್ಮ ವೆಂಕಟೇಶ್ ಸಾಕಾ ಅವರಿದ್ದಾರೆ, ಅನೇಕ ಜನ ನಮ್ಮ ಮುಖಂಡರು ಬಂದಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ. ಇವತ್ತು ನೇಕಾರರ ಏನೊಂದು ಕಾರ್ಡನ್ನು ವಿತರಣೆ ಮಾಡುವಂಥದ್ದು ಆಗಿದೆ. ನಮ್ಮ ಇಳಕಲ್ನಲ್ಲಿ ಸುಮಾರು 600 ಕಾರ್ಡ್ಗಳನ್ನು ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಆ ಕಾರ್ಮಿಕ ಕಾರ್ಡನ್ನು ಕೂಡ ವಿತರಣೆಯನ್ನು ಮಾಡುವಂಥ ಕೆಲಸ ಇವತ್ತು ನಮ್ಮ ಇಳಕಲ್ ನೇಕಾರ ಬಂಧುಗಳಿಗೆ ನಾವು ಮಾಡಿದ್ದೇವೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಸರ್ಕಾರ ಕೈಗೊಂಡಿದೆ. ಇವತ್ತು ಮುಂದೆ ಕೂಡ ಇವತ್ತು ಇನ್ನೂ 2 ವರ್ಷ ನಮ್ಮ ಸರ್ಕಾರ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಖಂಡಿತವಾಗಿ ನೇಕಾರರು ಏನೇ ಬೇಡಿಕೆಗಳಿದ್ರು ಕೂಡ ಈಡೇರಿಸೋದಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇವೆ. ಆದ ಕಾರಣ ಇವತ್ತು ಸನ್ಮಾನ್ಯ ಮೇಟಿಯವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರಬೇಕಂದ್ರೆ ಇವತ್ತು ಅವರ ಪುತ್ರ ಉಮೇಶ ಮೇಟಿಯವರಿಗೆ ತಾವೆಲ್ಲರೂ ಆಶೀರ್ವದಿಸಿ ಏನು 9ನೇ ತಾರೀಕಿನಂದು ನಡೀತಿರುವಂಥ ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಗಟ್ಟಿಯಾಗಿ ಅಮೀನ್ಗಢ ಯಾವತ್ತೂ ಕಾಂಗ್ರೆಸ್ ಪಕ್ಷದ ತವರು ನಡೆಸಿಕೊಂಡಿರುವಂಥ ಅಮೀನ್ಗಢ, ಯಾಕಂದ್ರೆ ಅಮೀನ್ಗಢ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ಅನೇಕ ಚುನಾವಣೆಯಲ್ಲಿ ನಾನು ನೋಡಿದ್ದೀನಿ. ಕಾಂಗ್ರೆಸ್ ಇನ್ನೇನು ಸೋಲುತ್ತನ್ನಂಥ ಅಂತ ಸಂದರ್ಭದಲ್ಲಿ ಅಮೀನ್ಗಢ ಗೆಲ್ಲಿಸಿಕೊಟ್ಟಿರುವಂಥ ಕೀರ್ತಿ ತಮಗಿದೆ. ಆ ಕೀರ್ತಿಯನ್ನು ತಾವು ಉಳಿಸಿಕೊಂಡು ಮತ್ತೆ ಇವತ್ತು ಸನ್ಮಾನ್ಯ HY ಮೇಟಿ ಸಾಹೇಬರ ಒಂದು ಸ್ಥಾನವನ್ನು ತುಂಬುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನವನ್ನು ಕೊಟ್ಟು ಇವತ್ತು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂಚಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.